ಚೀನಾ ವಿದೇಶಾಂಗ ಮಂತ್ರಿಯ ಜೊತೆಗೆ ದೋವಲ್ ಮಾತುಕತೆಯನ್ನು ಮಾಡ್ತಾ ಇದ್ದಾರಂತೆ. ವಾಟ್ ಇದು ಕ್ರೂಷಿಯಲ್. ಈಗ ಪಾಕ್ಗೆ ಬೆಂಬಲ ಘೋಷಣೆ ಬೆನ್ನಲ್ಲೇ NSA ದೋವಲ್ ಕರೆ ಮಾಡಿದ್ದಾರೆ. ಯುದ್ಧ ನಮ್ಮ ಆಯ್ಕೆಯಲ್ಲ, ಉಗ್ರರ ವಿರುದ್ಧ ನಮ್ಮ ಹೋರಾಟ ಅನ್ನುವಂತಹ ನಿಲುವನ್ನು ತೆಗೆದುಕೊಂಡಾಗಿದೆ ನಾವು. ಪಾಕ್ಗೆ ಬೆಂಬಲಿಸದಂತೆ ದೋವಲ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಚೀನಾಗೆ. ಸೊ ಈಗ ಚೀನಾ ವಿದೇಶಾಂಗ ಸಚಿವರಿಗೆ ಮನವರಿಕೆಯನ್ನ ದೋವಲ್ ಮಾಡಿಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಯಾವ ಕಾರಣಕ್ಕೂ ಕೂಡ ಬೆಂಬಲವನ್ನು ಕೊಡಕ್ಕೆ ಹೋಗಬೇಡಿ, ಪಾಕಿಸ್ತಾನ ಈ ರೀತಿಯಾಗಿ ಮಾಡ್ತಾ ಇದೆ. ಸೊ ದೋವೆಲ್ಲೇ ಸ್ವತಃ ಅಜಿತ್ ದೋವೆಲ್ ಅವರೇ ಮಾತನಾಡಿದ್ದಾರೆ ಅನ್ನುವಂಥ ಅಪ್ಡೇಟ್ಸ್ಗಳಿಗೆ ಬರ್ತಾ ಇದೆ. ಸೊ ಹಾಗಾಗಿ ಒಂದು ಕಡೆಗೆ ಇಡೀ ಪಾಕಿಸ್ತಾನವನ್ನು ಅತಂತ್ರಗೊಳಿಸುವಂಥ ಕೆಲಸವನ್ನು ಮಾಡಿ ತದನಂತರ ಬಟ್ಟೆ ಸುತ್ತಿ ಹೊಡೆಯೋದು ಅಂತಾರಲ್ಲ, ಹಾಗೇನಾದರೂ ಭಾರತ ಮಾಡ್ತಾ ಇದೆಯಾ ಅಂತ. ಸುತ್ತಿ ಬಿಟ್ಟು ಹೊಡೆಯೋದು, ಯಾರು ಹೊಡೆದ್ರು ಏನು ಹೊಡೆದ್ರು ಗೊತ್ತಾಗಬಾರ್ದು, ಬಟ್ ಇಂಥವರೇ ಹೊಡೆದಿರ್ಬೋದು ಅನ್ನೋಂಥ ಅನಿಸ್ಬೇಕು. ಮೋಹನ್ ಸರ್, ಈಗ ಒಂದು ರೀತಿಯಾಗಿ ಚೀನಾಗೆ ನಾವು ಹೋಗಿ ಕೇಳಿಕೊಂಡ್ರೆ ಚೀನಾ ಕೇಳುವಂಥ ಪರಿಸ್ಥಿತಿ ಅಲ್ಲಿ ಇದೆಯಾ? ಅರುಣ್ ಅವರೇ, ನೀವು ಗದಗದವರು? ಧಾರವಾಡದ ಸರ್. ಧಾರವಾಡ, ಗದಗ, ಆಮೇಲೆ ಹುಬ್ಳಿ. ಮಚ್ಚಿ 3 ಪಾಲ್ ಮಾಡೋದು ಅಂತ ಅಂತಾರಲ್ಲ, ನೀವೇನ್ ಹೇಳಿದ್ರಲ್ಲ, ಆ ಮಚ್ಚಿ 3 ಪಾಲ್ ಮಾಡ್ತಾರೆ ಪಾಕಿಸ್ತಾನದ್ದು. ಇತ್ತಾಗ ಚೈನಾನು ಹೊಡಿತದೆ, ಇತ್ತಾಗ ಇಂಡಿಯಾನು ಹೊಡಿತದೆ, ಇತ್ತಾಗ ಅಮೆರಿಕಾನು ಹೊಡಿತದೆ, ರಷ್ಯಾ ಮತ್ತೆ ಇಸ್ರೇಲ್ ಅಂಕೂ ರೆಡಿ ಇದೆ. ನಮ್ಗೆ ಈ ಗೂಢ ಅರ್ಥ ಸೀಸ್ ಫೈರ್. ಹಲೋ, ಈ ಗೂಢ ಅರ್ಥ ನಂಗೆ ಈಗ ಡಿಕೋಡ್ ಆಗ್ತಾ ಇದೆ ಆಸ್ ದ ಟೈಮ್ ಪಾಸಸ್. ಓಕೆ, ನಾವು ಅವಕಾಶ ಕೊಟ್ವಿ, ಅವಕಾಶವನ್ನ ಅವ್ರು ಬಳಕೆ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಕೊಟ್ವಿ ಅಂತ ಹೇಳಕ್ ಒಂದು ಅವಕಾಶ ಇರುತ್ತೆ ಅಂತ. ಇಲ್ಲ ಸರ್, ಈ ಗೂಢಾರ್ಥ ಈಗ ನಂಗೆ ಆಸ್ ದ ಟೈಮ್ ಪಾಸಸ್ ನಾವು 11:38 PM, ಐ ಥಿಂಕ್ ದರ್ ಇಸ್ ಎ ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಅಮೆರಿಕಾ ಅಂಡ್ ಇಂಡಿಯಾ. ನೀ ಹೊಡೆದಂಗ್ ಮಾಡು, ನಾ ಅತ್ತಂಗ್ ಮಾಡ್ತೇನೆ, ನಮ್ಮ ಬಯಲ್ಸೀಮೆ ಭಾಷೆಯಲ್ಲಿ. ಆಮೇಲೆ ನೀ ಹೂ ಅನ್ನು, ನಾನು ಹೂ ಅಂತೇನೆ. ಅವರು ಮತ್ತೆ ಅವ್ರದೇ ಕುತಂತ್ರ ಮಾಡ್ತಾರೆ, ಆವಾಗ ನೀ ಹೊಡಿ. ಸಿಂಪಲ್ ಬಯಲ್ಸೀಮೆ ಭಾಷೆನ ಹೇಳ್ತಾ ಇದ್ದೇನೆ. ಇದೇ ಆಗಿದೆ ಅಂತ ನಂಗೆ ಅನ್ಸ್ತದೆ. ನಿಮ್ಗೇನ್ ಅನ್ಸ್ತದೆ ಅರುಣ್? ಅಂದ್ರೆ ಈಗ ಬಿಟ್ಟು ಹೊಡಿಯೋದು ಅಂತಾರಲ್ಲ, ಹಂಗೆ ಹೇಳ್ತಾ ಇದ್ರ ನೀವು? ಹೌದೌದು, ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳೋದಾದ್ರೆ ಬಿಟ್ಟು ಹೊಡಿ ಅಂತಾರೆ. ಬಿಟ್ಟು ಹೊಡಿ ಅಂತ. ಒಂದ್ಸಲ ಬಿಟ್ಟು ನೋಡ್ಬೇಕು, ಆಮೇಲೆ ಹೊಡಿಬೇಕು ಅಂತಾರೆ. ಇಲ್ಲ ಟವೆಲ್ ಸುತ್ತ ಹೊಡಿ ಅಂತಾರೆ. ಟವೆಲ್ ಸುತ್ತ ಹೊಡಿಯೋದು ಕೆಲಸ ಅನ್ಸುತ್ತೆ ಇದು. ಸರ್, ವೇರಿಯಸ್ ಚಾನಲ್ಸ್ ಕಾಲ್ ಬರ್ತಾ ಇದೆ, ಇದನ್ನ ಕಟ್ ಮಾಡ್ರೆ ಇನ್ನೂ ಇಲ್ಲ. ಓಕೆ, ಥ್ಯಾಂಕ್ ಯು ಮೋಹನ್ ಚಿದಲೆ ಸರ್, ಗೋ ಹೆಡ್, ಥ್ಯಾಂಕ್ ಯು ಸೋ ಮಚ್. ಸೊ ಪಹಲ್ಗಾಮ್ ದಾಳಿಯನ್ನ ಚೀನಾ ಖಂಡಿಸುತ್ತೆ. ಪಹಲ್ಗಾಮ್ ದಾಳಿಯನ್ನ ಎಲ್ಲಾ ರೀತಿಯ ಭಯೋತ್ಪಾದಕ ದಾಳಿಯನ್ನ ಕೂಡ ವಿರೋಧಿಸುತ್ತೇವೆ. ಅದು ಕೂಡ ಅನುಭವಿಸ್ತಾ ಇದೆ ಒಂದು ಭಾಗದಲ್ಲಿ, ಅವರ ಭಾಗದಲ್ಲಿ. ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಹೇಳಿಕೆಯನ್ನ ಕೊಡ್ತಾ ಇರೋದು. ಸೊ ಯುದ್ಧ ಭಾರತದ ಆಯ್ಕೆಯಲ್ಲ ಎಂಬ ನಿಮ್ಮ ನಿಲುವನ್ನು ನಾವು ಒಪ್ಪುತ್ತೇವೆ ಅನ್ನುವಂಥದ್ದನ್ನ ಚೀನಾ ಹೇಳ್ತಾ ಇದೆ. ಆದರೆ ಕದನ ವಿರಾಮವನ್ನು ಚೀನಾ ಬಯಸುತ್ತದೆ, ಬಟ್ ನಾವು ಬಯಸ್ತಾ ಇದೀವಿ, ಅವ್ರು ಬಯಸ್ತಾ ಇಲ್ವಲ್ಲ ಪಾಕಿಸ್ತಾನ. ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಹೇಳಿಕೆಯನ್ನ ಕೊಡ್ತಾ ಇರುವಂಥದ್ದು. ಸೊ ಪಹಲ್ಗಾಮ್ ದಾಳಿಯನ್ನ ಚೀನಾ ಖಂಡಿಸುತ್ತೆ. ಖಂಡಿಸಿ ಏನು ಹಾಕೋಬೇಕು? ಉಪ್ಪಿನಕಾಯಿ ಹಾಕೊಂಡು ನೆಕ್ಕೋಬೇಕಾ? ಖಂಡಿಸೋದು ಎಲ್ಲರೂ ಖಂಡಿಸ್ತಾರೆ. ಏನು ಉತ್ತರ ಕೊಡ್ತೀರಾ ಹೇಳಿ ಚೀನಾದವರು? ಪಾಕಿಸ್ತಾನಕ್ಕೆ ಏನು ಮಾಡಿಸ್ತಾರೆ ಹೇಳಿ? POK ಬಿಟ್ಟು ಓಡಿಸ್ತೀರಾ ಆ ಕಡೆಗೆ? ಇನ್ನೊಂದ್ಸಲ ಟೆರರಿಸ್ಟ್ ಅಟ್ಯಾಕ್ ಆಗದಿರುತ್ತೆ ನೋಡ್ಕೊಳ್ತೀರಾ? ಟೆರರಿಸ್ಟ್ಗಳಿಗೆ ಅವರು ಯಾವುದೇ ರೀತಿಯಾಗಿ ಅಲ್ಲಿ ಇರ್ಕೊಳ್ಳೋ ರೀತಿಯಲ್ಲಿ ನೋಡ್ತೀರಾ?